ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂತಹ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬ್ರೈಡಲ್ ಡಿಸೈನ್ ಆಗಿ ಹಾಕ್ಬೋದು, ಇಲ್ಲ ನಾರ್ಮಲ್ ಸ್ಯಾರಿ ಕೂಡ ಹಾಕ್ಬೋದು. ನೋಡಿ, ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು ಚೈನು ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳಿ. ಅಂದರೆ ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತೆ ಒಂದು ಚೈನು, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ಲೆಂತಿಯಾಗಿ ಮಾಡ್ಕೋಬೇಡಿ, ಈ ರೀತಿ ಟೈಟಾಗಿ ಮಾಡ್ಕೊಳ್ಳಿ. ಈಗ ಮತ್ತೆ 3 ಅಥವಾ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಮತ್ತೆ ಈಗ ಅದೇ ರೀತಿ 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶೆ, ಹಾಗೆ ಇನ್ನೊಂದು ಚೈನು, ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಮತ್ತೆ ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಲೂಸಾಗಿ, ತುಂಬ ಎಳೆದು ಹಾಕ್ಕೊಳ್ಳೋದು ಬೇಡ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ ವರ್ಕ್ ಮಾಡೋದ್ರಿಂದ ಟೈಟಾಗಿ ಎಳೆದು ಹಾಕ್ಕೊಳ್ಳೋದು ಬೇಡ. ನೋಡಿ, ಈ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಹಾಫ್ ಡಬಲ್ ಕ್ರೋಶೆ ಮತ್ತು ಚೈನು. ಇದೇ ರೀತಿ ಬೇಸ್ ಲೈನ್ ಅಂತ ಏನಿಲ್ಲ, ಇದು ಟರ್ನ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಹಂಗೆ. ನೋಡಿ, ಈಗ ಮತ್ತೆ 3 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈಗ 3 ಹಾಫ್ ಡಬಲ್ ಕ್ರೋಶೆ, 3 ಅಥವಾ 4 ಚೈನು, 3 ಹಾಫ್ ಡಬಲ್ ಕ್ರೋಶೆ, 4 ಚೈನು ಮತ್ತು 3 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈಗ ಡಬಲ್ ಕ್ರೋಶೆ ವರ್ಕ್ ಮಾಡೋಣ. 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ವರ್ಕ್ ಮಾಡೋಣ. 2 ಆಯಿತು, 3, 4, 5, 6, 7, 8. ನಾನು ಇಲ್ಲಿ 8 ಹಾಫ್ ಡಬಲ್ ಕ್ರೋಶೆ, 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಸೈಡು ಲಾಸ್ಟು ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಡಿಸೈನ್ನ ಫ್ರಂಟಿಗೆ ತಗೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ 4 ಚೈನ್ ಗ್ಯಾಪ್ ಒಳಗಡೆ. ಮತ್ತು ಡಿಸೈನ್ನ ಫ್ರಂಟಿಗೆ ತಗೊಂಡು ಈಗ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಫಸ್ಟ್ ಗ್ಯಾಪ್ ಇದೆಯಲ್ಲ, ಡಬಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪು, ಆ ಗ್ಯಾಪಿಗೆ ಮತ್ತೆ ಈಗ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಹಾಫ್ ಡಬಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಸೆಕೆಂಡ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದರೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ಆ 3 ದಾರನೂ ಒಂದು ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಂಡು ಆ ಹಾಫ್ ಡಬಲ್ ಕ್ರೋಶೆ ಕಂಬದೊಳಗಡೆ ಗ್ಯಾಪ್ ಬರುತ್ತಲ್ಲ, ಸ್ಮಾಲ್ ಗ್ಯಾಪ್ ಬರುತ್ತೆ, ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಂದರೆ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಪೀಕಾಟು
ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬದ ಮೇಲೂ ಕೂಡ ಇದೇ ರೀತಿ ವರ್ಕ್ ಮಾಡಬೇಕು. ನೋಡಿ ಈ ರೀತಿ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅದರ ಮೇಲ್ಗಡೆ ಗ್ಯಾಪ್ ಬರುತ್ತಲ್ಲ, ಆ ಪ್ರತಿಯೊಂದು ಗ್ಯಾಪಿಗೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಒಂದು ಪೀಕಾಟ್ ಅಂದರೆ 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿದರೆ ಒಂದು ಪೀಕಾಟ್ ಆಗುತ್ತೆ. 8 ನಾವು ಕಂಬಗಳನ್ನ ಮಾಡ್ಕೊಂಡಿದ್ದೀವಿ, ಡಬಲ್ ಕ್ರೋಶೆ ಕಂಬಗಳನ್ನ. ಸೊ ಈಗ ನಾವು 8 ಹಾಫ್ ಡಬಲ್ ಕ್ರೋಶೆ ಮತ್ತು 8 ಪೀಕಾಟ್ಸ್ನ ಮಾಡ್ಕೊಳ್ಳೋಣ. ಮಾಮೂಲಿ ಸ್ಟಿಚ್ ಅನಿಸಿದ್ರು ಕೂಡ ನಿಮಗೆ ಈ ಡಿಸೈನ್ ಕಂಪ್ಲೀಟ್ ಸೀರೆಗೆ ಹಾಕಿದರೆ ತುಂಬ ರಿಚ್ ಲುಕ್ ಕೊಡುತ್ತೆ ಸೀರೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಈಗ 8 ಇನ್ನೊಂದು ಹಾಕ್ಕೊಳ್ಳೋಣ. ಲಾಸ್ಟ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೂ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ನೋಡಿ ಈ ರೀತಿ ಕಾಣುತ್ತೆ. ಎಷ್ಟು ಎಲಿಗೆಂಟ್ ಲುಕ್ ಕೊಡುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಈಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಂದು 3 ಚೈನು 2 ಅಥವಾ 3 ಚೈನ್ ಗ್ಯಾಪಲ್ಲಿ ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲೆ 3 ದಾರ ಆಗುತ್ತಲ್ಲ, 3 ದಾರನೂ ಒಂದು ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆ. ಆರ್ಚ್ ಕಂಪ್ಲೀಟ್ ಆದಮೇಲೂ ಕೂಡ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಈಗ ನಾವು 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಈಗ ಒಂದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈಗ ನಾವು ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ 5 ಟೈಮ್ಸ್ ಮಾಡ್ಕೊಳ್ಳೋಣ ಹಾಫ್ ಡಬಲ್ ಕ್ರೋಶೆ. ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶೆ, ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಳೋಣ. 1 ಚೈನ್, 1 ಹಾಫ್ ಡಬಲ್ ಕ್ರೋಶೆ. ಇದು ಒಂದು ಆರ್ಚಿಗೂ ಮತ್ತೊಂದು ಆರ್ಚಿಗೂ ಗ್ಯಾಪ್ ಬೇಕಲ್ವ, ಸೊ ಹಂಗಾಗಿ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೀವು 4 ಟೈಮ್ಸ್ ಕೂಡ ಮಾಡ್ಕೋಬೋದು, ಒಂದು ಸ್ವಲ್ಪ ಹತ್ರ ಇರಲಿ ಅಂತ. ಇದಕ್ಕೆ ಕುಚ್ಚಿಗೆ ನಾವು ಎಲ್ಲಿ ಜಾಗ ಬಿಟ್ಟಿಲ್ಲ, ಸೊ ಹಂಗಾಗಿ ನೀವು 4 ಟೈಮ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ, 5 ಟೈಮ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ ಈಗ 5 ಬಾರಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಾಯಿತು. ಆರ್ಚ್ ಕಂಪ್ಲೀಟ್ ಆದಮೇಲೆ 5 ಟೈಮ್ಸ್ ಮಾಡ್ಕೊಂಡಿರೋದು. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಮತ್ತೆ ಅದೇ ರೀತಿ 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶೆ, ಈ ರೀತಿ 3 ಟೈಮ್ಸ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸು ಒಂದು ಹಾಫ್ ಡಬಲ್ ಕ್ರೋಶೆಯಿಂದ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಗೆ ವರ್ಕ್ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಈವನ್ ಆಗಿದ್ದರೆ ನೀವು ವರ್ಕ್ ಮಾಡಿದಾಗ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಹಂಗಾಗಿ ಒಂದು ಹತ್ರ ಒಂದು ದೂರ ಕಂಬಗಳನ್ನ ಮಾಡ್ಕೋಬಾರ್ದು. ನೀಟಾಗಿ ಒಂದ್ರ ಪಕ್ಕ ಒಂದು ಒಂದೇ ಡಿಸ್ಟೆನ್ಸಲ್ಲಿ ಮಾಡಿಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಈಸಿಯಾದಂತಹ ಡಿಸೈನ್ ಇದು. ಇದರಲ್ಲಿ ಬರೀ ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಅಷ್ಟೇ ವರ್ಕ್ ಮಾಡಿರೋದು. ತುಂಬ ನೀಟಾಗಿ ಬಂದಿದೆ ಡಿಸೈನು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ನೀವೀಗ. 3 ಬಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಈ 4 ಚೈನು ಈಗ ಹಾಕ್ಕೊಳ್ತಿರೋದು ವರ್ಕ್ ಮಾಡಲಿಕ್ಕೆ. ಸೊ ಹಂಗಾಗಿ ಅದಾದಮೇಲೆ ಮತ್ತೆ 3 ಟೈಮ್ಸು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು.
ನೋಡಿ ಈಗ 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಆಯ್ತಲ್ವ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಈ 4 ಚೈನು ಗ್ಯಾಪ್ ಒಳಗಡೆ ವರ್ಕ್ ಮಾಡಬೇಕು. ಸೊ ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ 4 ಚೈನ್ ಗ್ಯಾಪ್ ಒಳಗಡೆ ಏನು ಫಸ್ಟು ಆರ್ಚಲ್ಲಿ ಯಾವ ರೀತಿ ಮಾಡಿದ್ದೀವೋ ಸೇಮ್ ಅದೇ ರೀತಿ ನಾನು 8 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈಗ 8 ಡಬಲ್ ಕ್ರೋಶ ಕಂಬಗಳು ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ಇದಾದಮೇಲೆ ನಾವು 8 ಡಬಲ್ ಕ್ರೋಶ ಆದಮೇಲೆ 3ನೇದು ಹಾಫ್ ಡಬಲ್ ಕ್ರೋಶ ಇದೆಯಲ್ಲ, ಥರ್ಡ್ ಒನ್ನು, ಅದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಥರ್ಡ್ ಒನ್ ಇದೆಯಲ್ಲ ಹಾಫ್ ಡಬಲ್ ಕ್ರೋಶ, ಅಲ್ಲಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ 4 ಚೈನ್ ಗ್ಯಾಪ್ ಒಳಗಡೆ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನು ಮಾಡಿಕೊಂಡು ಸೇಮ್ ಅದೇ ರೀತಿ ಫಸ್ಟ್ ಗ್ಯಾಪ್ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶ, 3 ಚೈನ್, ಹಾಗೆ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ 8 ಹಾಫ್ ಡಬಲ್ ಕ್ರೋಶ ಮತ್ತು 8 ಪೀಕಟ್ಸ್ನ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ನಾನೀಗ. ನೋಡಿ ಈ ರೀತಿ ಬರುತ್ತೆ. ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂದರೆ ಆರ್ಚು. ನೀವು ನೆಕ್ಸ್ಟು ಸ್ಟೆಪ್ ಮಾಡಿಲ್ಲ ಅಂದರೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 2-3 ಚೈನ್ನಷ್ಟು ಗ್ಯಾಪ್ ಒಳಗಡೆ ನಾವು ಮತ್ತೆ ಹಾಫ್ ಡಬಲ್ ಕ್ರೋಶ 5 ಟೈಮ್ಸ್ ಮಾಡ್ಕೋಬೇಕು. ಈ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶ. ಈ ರೀತಿ ಕಂಟಿನ್ಯೂ ಮಾಡೋಣ. ನಿಮಗೆ ಕುಚ್ಚು ಬೇಕು ಅಂದರೆ ನೀವು 5 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀರಲ್ಲ, ಆ ಗ್ಯಾಪಲ್ಲಿ ನೀವು ಚೈನ್ ಹಾಕ್ಕೊಂಡು ಗ್ಯಾಪ್ ಇಟ್ಕೋಬೋದು ಕುಚ್ಚಿಗೆ. ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ನೀಡಲ್ಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಈ ರೀತಿ ವರ್ಕ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಮೂಲಿ ಸೀವಿಂಗ್ ನೀಡಲ್ಗೆ 6 ಎಳೆ ದಾರ ತಗೊಂಡು ಅದನ್ನು ಡಬಲ್ ಮಾಡಿದ್ದೀನಿ. ನಾನು ಆಲ್ರೆಡಿ ಒಂದು 3 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 3 ಆರ್ಚ್ ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡಬೇಕಲ್ಲ. ಸೊ ಆವಾಗ ನಾವು 5 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ, ಅದರಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಕೆಳಗಡೆ ನೀಡಲ್ ಚುಚ್ಚಿ ದಾರ ಎಳ್ಕೊಂಡ್ರೆ ಥ್ರೆಡ್ಡು ಬ್ಯಾಕ್ ಸೈಡಿಗೆ ಬರುತ್ತೆ. ಸೊ ನಾವು ಆವಾಗ ನೆಕ್ಸ್ಟ್ ಆರ್ಚನಿಗೆ ಥ್ರೆಡ್ನ ಪಾಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಹಿಂಭಾಗಕ್ಕೆ ಬರುತ್ತೆ ಥ್ರೆಡ್ಡು, ನೋಡಿ ಮುಂದ್ಗಡೆ ಕಾಣಲ್ಲ. ಈಗ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅದ್ರ ಕೆಳಗಡೆ ಹಿಂದ್ಗಡೆಯಿಂದ ಮುಂದ್ಗಡೆಗೆ ದಾರನ ಎಳ್ಕೊಳ್ಳೋಣ. ಎಳ್ಕೊಂಡು ನೋಡಿ ಈ ರೀತಿ ನಾಟ್ ಬರುತ್ತಲ್ಲ, ಅದರೊಳಗಿಂದ ಥ್ರೆಡ್ನ ಎಳ್ಕೊಳ್ಳೋಣ. ಒಂದು ನಾಟ್ ಬೀಳುತ್ತಲ್ಲಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಗ್ಯಾಪ್ 2 ಪೀಕಾಟ್ಸ್ನ ಮಧ್ಯೆ ನೀಡಲ್ಲ ಹಿಂದ್ಗಡೆಯಿಂದ ಮುಂದೆ ತಗೊಂಡು ಆ ಥ್ರೆಡ್ ಬರುತ್ತಲ್ಲ ಹಿಂದ್ಗಡೆ, ಆ ಥ್ರೆಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಈ ರೀತಿ ಒಂದು ಡಿಸೈನ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಸೈಡಿಂದ ಫ್ರಂಟಿಗೆ ಥ್ರೆಡ್ನ ಎಳ್ಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಆ ಹಿಂದ್ಗಡೆ ಬರುತ್ತಲ್ಲ ಥ್ರೆಡ್ಡು, ಅದರೊಳಗಡೆಯಿಂದ ನೀಡಲ್ನ ಹಾಕಿ ಎಳ್ಕೋಬೇಕು. ಬೀಡ್ ಹಾಕೋದ್ಕಿಂತ ಬೀಡ್ ಇಷ್ಟಪಡದೇ ಇರೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಷ್ಟು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅಂತ ನಾವು ಹೇಳ್ದೇ ಇದ್ದರೆ ಗೊತ್ತಾಗೋದೇ ಇಲ್ಲ. ಅಷ್ಟು ನೀಟಾಗಿ ಕಾಣುತ್ತೆ, ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ, ಏನು ಡಿಫ್ರೆಂಟ್ ಲುಕ್ ಕೊಡುತ್ತೆ. ನೋಡಿ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ರೀತಿ ನೀಡಲ್ಲ ಚುಚ್ಚಿ ದಾರನ ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ಗೊಲೆ ಬರುತ್ತೆ, ಒಂದು ಲೂಪ್ ಬರುತ್ತೆ. ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೋಬೇಕು. ಒಂದು ನಾಟ್ ಬೀಳುತ್ತೆ, ಅವಾಗ ಬ್ಯಾಕ್ ಸೈಡಿಗೆ ಹೋಗುತ್ತೆ ನಾಟು. ಬ್ಯಾಕಿಂದ ಫ್ರಂಟಿಗೆ ಈ ರೀತಿ ನೀಡಲ್ ಹಾಕಿ ದಾರನ
ಅರ್ಧ ಎಳ್ಕೊಬೇಕು. ಇನ್ನು ಅವಾಗ ಒಂದು ಲೂಪ್ ಇರುತ್ತಲ್ಲಿ, ಆ ಲೂಪ್ ಒಳಗಡೆಯಿಂದ ನೀಡಲ್ನ ಮುಂದ್ಗಡೆಯಿಂದ ಹಿಂದಕ್ಕೆ ನೀಡಲ್ ಚುಚ್ಚಿ ಎಳ್ಕೊಂಡ್ರೆ ಒಂದು ನಾಟ್ ಬೀಳುತ್ತಲ್ಲಿ. ಈ ರೀತಿ ಪ್ರತಿಯೊಂದು ಪೀಕಾಟ್ ಮಧ್ಯೆ 2 ಪೀಕಾಟ್ಗಳ ಮಧ್ಯೆ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. 8 ಪೀಕಾಟ್ಸ್ ಇದೆಯಲ್ಲ, 8 ಪೀಕಾಟ್ಸ್ ಮಧ್ಯೆನೂ ಈ ರೀತಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂದರೆ ಗ್ರ್ಯಾಂಡ್ ಸೀರೆಗೂ ಒಪ್ಪುತ್ತೆ ಇದು, ಮತ್ತು ಈ ಹೆವಿ ಬ್ರೈಡಲ್ ಸೀರೆಗೂ ಒಪ್ಪುತ್ತೆ, ಮತ್ತು ಮಾಮೂಲಿ ಸೀರೆಗೂ ಕೂಡ ಹಾಕ್ಬೋದು. ಆ ರೀತಿ ಲುಕ್ಕಾಗಿ ಕಾಣುತ್ತೆ ನೋಡಿ. ಈ ರೀತಿ ಕಂಪ್ಲೀಟ್ ಆಗಿದೆ. ಈಗ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಆರ್ಚಿಗೆ ಥ್ರೆಡ್ ತೊಗೋಬೇಕು. ಅಂದರೆ 5 ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಫಸ್ಟ್ ಕಂಬದ ಕೆಳಗಡೆ ನೀಡಲ್ ಚುಚ್ಚಿ ದಾರ ಎಳ್ಕೊಂಡು ಲಾಸ್ಟ್ ಕಂಬದ ಕೆಳಗಡೆ ನೀಡಲ್ ಚುಚ್ಚಿ ದಾರ ಎಳ್ಕೊಂಡ್ರೆ ನೆಕ್ಸ್ಟ್ ಆರ್ಚಿಗೆ ನಾವು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಪದೇ ಪದೇ ದಾರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ಕಿಂತ ಈ ರೀತಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆದರೆ ನೀವು ಒಂದು ನಾಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ಡಿಸೈನ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.